ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕುಕ್ನೂರು ತಾಲೂಕಿನ ಸಿಂಗ್ನಾಳ್ ಗ್ರಾಮದ ಕಟಿಂಗ್ ಶಾಪ್ ಒಂದರಲ್ಲಿ ಮುದುಕಪ್ಪ ಹಡಪಾದ್ ಎಂಬ ವ್ಯಕ್ತಿ ಯಮನೂರ ಎಂಬಾತನನ್ನು ಕೊಲೆಗೈದು ಪ್ರಕರಣ ಖಂಡಿಸಿ ಮಾದಿಗ ದಂಡೋರ ಜಿಲ್ಲಾ ಕಾರ್ಯದರ್ಶಿ ಗಂಗಣ್ಣ ಅವರು ಮಾತನಾಡಿ, ಪ್ರತಿಯೊಂದು ಗ್ರಾಮದಲ್ಲಿ ಕಟಿಂಗ್ ಶಾಪುಗಳು ಇರುತ್ತವೆ. ಆದರೆ ಪ್ರತಿಯೊಂದು ಶಾಪಿನಲ್ಲಿ ಈ ಥರ ಕೊಲೆ ಪ್ರಕರಣಗಳು ನಡೆಯುವುದಿಲ್ಲ. ಏಕೆಂದರೆ ಎಲ್ಲರಲ್ಲೂ ಮನುಷ್ಯತ್ವ, ಮಾನವೀಯತೆ ಇದ್ದೇ ಇರುತ್ತೆ. ಆದರೆ ಈ ಮುದುಕಪ್ಪ ಹಡಪಾದ್ ಎಂಬಾತನು ಯಾವುದೋ ಹಳೆ ದುರುದ್ದೇಶದಿಂದ ಅಥವಾ ಯಾರೋ ಹೇಳಿಕೊಟ್ಟ ಮಾತನ್ನು ಕೇಳಿ ಯಮನೂರ ಎಂಬಾತನನ್ನು ಕೊಲೆ ಮಾಡಿರಬಹುದು ಎಂಬ ಅನುಮಾನಕ್ಕೆ ದಾರಿ ತೋರಿದೆ. ಕೂಡಲೇ ಈತನಿಗೆ ಕಾನೂನು ಪ್ರಕಾರ ತನಿಖೆ ಮಾಡಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಈ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಮತ್ತು ಕೊಲೆಯಾದ ವ್ಯಕ್ತಿ ಯಮನೂರಪ್ಪನ ಕುಟುಂಬದವರಿಗೆ ಸರ್ಕಾರ ಸಾಂತ್ವನ ಹೇಳುವುದಲ್ಲದೆ ಯಮನೂರಪ್ಪನು ಮನೆ ಕುಟುಂಬ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ವ್ಯಕ್ತಿ. ಈಗ ಕುಟುಂಬ ನಡೆಸುವುದು ಕಷ್ಟವಾಗಿರುತ್ತದೆ. ಅವರ ತಮ್ಮಂದಿರಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಟ್ಟರೆ ಕುಟುಂಬ ಬದುಕುತ್ತದೆ ಎಂದು ಮಾದಿಗ ದಂಡೋರದ ಪದಾಧಿಕಾರಿಗಳು, ಗಂಗಣ್ಣ ಜಿಲ್ಲಾ ಕಾರ್ಯಾಧ್ಯಕ್ಷರು, ಕೆ ಸುಭಾಷ್ ಜಿಲ್ಲಾ ಅಧ್ಯಕ್ಷರು, ಮಹಾದೇವ್ ಬಡಿಗೇರು ಗಂಗಾವತಿ ತಾಲೂಕು ಅಧ್ಯಕ್ಷರು, ಶಿವಣ್ಣ ಇಳಿಗ್ನೂರ್ ಕಾಟಿಗಿ ತಾಲೂಕು ಅಧ್ಯಕ್ಷರು ಸೇರಿ ಮನವಿ ಮಾಡಿಕೊಂಡರು. ಯಲಬುರ್ಗಾ ತಾಲೂಕಿನ ಸಂಗ್ನಾಳ್ ಗ್ರಾಮದ ಇವತ್ತು ಕಟಿಂಗ್ ಶಾಪು, ಇವತ್ತು ಕಟಿಂಗ್ ಮಾಡೋ ವ್ಯಕ್ತಿ ಮಾದಿಗ ಅಂತ ಜಾತಿ ಬಂದ್ರೆ ಕಟಿಂಗ್ ಮಾಡಲ್ಲ ಅಂತ ಹೇಳಿದ ಮುದುಕಪ್ಪ ಎಂಬ ಹಡಪಾದು ಯಮನೂರಪ್ಪನ ತನ್ನ ಮನ ಬಂದಂತೆ ತನ್ನ ಕೈಯೊಳದು ಕತ್ತಿರಿ ತಗಂದು ಒಕ್ಕಳಕ ಚುಚ್ಚಿ ಇವತ್ತು ಕೊಲೆ ಮಾಡಿದನ. ಇದನ್ನ ನನ್ನ ಭಾವನೆ ಇಡೀ ಅಲ್ಲಿ ನಾವು ನಿನ್ನೆ ಸಂಗ್ನಾಳ್ ಗ್ರಾಮಕ್ಕೆ ಭೇಟಿ ಕೊಟ್ರ ಅವರೆಲ್ಲ ನಮ್ಮವ್ರನ್ನೆಲ್ಲ ವಿಚಾರ ಮಾಡಿ ಬೇರೆ ಸಮುದಾಯದವ್ರನ್ನ ಕೂಡ ವಿಚಾರ ಮಾಡಿದ್ರ ಇದು ಉದ್ದೇಶಪೂರ್ವಕ ಆಗೈತೆ ಅಂತ ನಮಗೆ ಮಾಹಿತಿ ಹೇಳ್ತಿದಾರ. ಇದನ್ನ ಅವ ಹಡಪಾದು ಅವ್ರು ಏನ್ ಅದನ್ನೆಲ್ಲ ಅವನು ಏನ್ ಮಾಡ್ಬೇಕಂದ್ರೆ ಅವ್ನು ಎಲ್ಲ ರೀತಿ ಅವನಿಗೆಲ್ಲ ಸಪೋರ್ಟ್ ಐತಿ. ಬೇರೆ ಅವನು ಒಬ್ಬನ ಕೊಲೆ ಮಾಡಕ್ ತಯಾರಿಲ್ಲ. ಇದನ್ನ ಒಂದು ವಾರ 15 ದಿನಗಟ್ಲೆ ಕೆತ್ತಕ್ಕಿಂದಾರ. ಅದನ್ನ ಆ ತಾಯಿನ, ಆ ಯಮನೂರಪ್ಪನ ತಾಯಿ ನೋಡಿದ್ರೆ ಕೊಳ್ಳು ಒಂದು 4-5 ದಿನ ಆತು ಊಟ ಮಾಡಿಲ್ಲ. ಆ ಸಂಕಟ ಆ ಪರಿಹಾರ ಬರ್ತೈತಿ, ಸರ್ಕಾರದಿಂದ ಪರಿಹಾರ ಬರ್ತೈತಿ. ಬಟ್ ಜೀವ ಎಲ್ಲಿಂದ ಬರ್ತೈತ್ರಿ? ಅದನ್ನ ಉದ್ದೇಶಪೂರ್ವಕ ಮಾಡಿದಾರ. ಅವ್ರಿಗೆ ಇದು ಕೊಲೆ ಮಾಡಿದವರಿಗೆ ಶಿಕ್ಷೆ, ಗಲ್ ಶಿಕ್ಷೆ ಆಗ್ಬೇಕಂತ ನನ್ನ ಭಾವನೆ. ಇವತ್ತು ಅದನ್ನ ಮಾದಿಗ ಅಂತ ಆ ಶಬ್ದ ಬಂದ್ರೆ ಈ ರೀತಿ ಮಾಡ್ತಾರೆ. ಎಲ್ಲಿ ನಾವು ನಾಯಿಗಿಂತ ಕೀಳಂತ ಅವ್ರು ಅರ್ಥ ಮಾಡ್ಕೊಂತದ್ರ. ಎಲ್ಲಾ ಸಮುದಾಯದವ್ರು ಇಲ್ಲ, ಎಲ್ಲ ಹಡಪ ಸಮುದಾಯದವ್ರು ಕೆಲವ್ರು ಅದಾರ, ಎಲ್ಲಾ ರೀತಿ ಕರೆದು ಮಾಡ್ತಾರೆ. ಬಟ್ ನಾವು ಉದ್ದೇಶಪೂರ್ವಕ ಅವಂದೇನ ಸ್ವಲ್ಪ ಏನು ಒಳಮುಚ್ಚಿತ್ತೋ ಏನ್ ಕತೆ ಇದನ್ನ ಸುತ್ತ ಅದನ್ನ ತನಿಖೆ ಮಾಡಿ ಏನು ಏನೋ ಇವು ಹಡಪಾದೋ ಮತ್ತೆ ಯಾವ ಹಳ್ಳಿಗಳಲ್ಲಿ ಇವಾಗ ಇಂಥ ತಾರತಮ್ಯ ಆಗಬಾರ್ದು ಅಂತ ಹೇಳ್ಕೇಸಿ ಎಲ್ಲಾ ಸರ್ಕಾರ ಜಿಲ್ಲಾಧ್ಯಕ್ಷ ಕೂಡ ಬಂದಿದ್ರು. ಮತ್ತು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದಿದಾರ. ಡಿ ಬಂದಿದಾರ, DC ಬಂದಿದಾರ, ತಹಸೀಲ್ದಾರ್ ಬಂದಿದಾರ, ಈ ಸಂಬಂಧಪಟ್ಟ ಅಧಿಕಾರಿಗಳು ಫೋನ್. ಬಟ್ ಈ ಮಾದಿಗ ಅಂತ ಯಾಕೆ ಸಿಟ್ಟು ಬರ್ತೈತಿ ಇವರಿಗೆಲ್ಲ? ಬೇರೆ ಸಮುದಾಯದವರಿಗೆ ನಾವೇನು ಮಾಡಿದೀವಿ? ಈ ಸಮುದಾಯಕ್ಕೆ ಎಲ್ಲರಿಗೂ ನೀವು ಹೇಳಿದ ಮಾತು ಕೇಳೋಂಥ ಸಮುದಾಯ ನಮ್ಮದು. ಆ ಮಾತು ಕೊಟ್ರೆ ಮಾತು ತಪ್ಪಲಾರ್ದಂಥ ಮಾದಿಗ ಸಮಾಜ ಅದು. ಎಲ್ಲರೂ ಕೆಲವ್ರು ಅಂತಾರೆ, ಎಲ್ಲರೂ ಅನ್ನಕ್ ತಯಾರಿಲ್ಲ. ಕೆಲವ್ರು ಅದಾರ, ಕೆಲವು ಉಡಾಳ್ರು ಇದನ್ನೆಲ್ಲ ಮಾಡೋದು. ಇದನ್ನ ಒಟ್ಟ ನಮ್ಮ ಪೊಲೀಸ್ ಇಲಾಖೆ ಇದನ್ನ ರಕ್ಷಣೆ ಕೊಡ್ಬೇಕಂದ್ರೆ ನಮಗೆ ಪೊಲೀಸ್ ಇಲಾಖೆಲ್ಲ ಬಿಟ್ಟು ಬೇರೆ ಯಾವ ಇಲಾಖೆ ಇಲ್ಲ. ನಾವು ಪೊಲೀಸ್ ಇಲಾಖೆಗೆ ನಾವು ಮತ್ತೆ ಹೃದಯಪೂರ್ವಕ ನಮಸ್ಕಾರ ಹೇಳ್ಬೇಕು. ಯಾಕಂತ ಕೇಳೋರು ಇಲ್ಲಿ ಮಠ ನಾವು ಹಲವಾರು ಹೋರಾಟ ಮಾಡಿದೀವಿ, ಎಲ್ಲ ರೀತಿ ಅವರು ನಮಗೆ ಸಹಕಾರ ಮಾಡಿದಾರ. ಮತ್ತು ಪೊಲೀಸ್ ಇಲಾಖೆ ಅಂದ್ರೆ ನಮಗೆ ಬೆನ್ನೆಲುಬಾಗಿ ಐತಿ. ಅದಕ್ಕೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅವನೇನು ಕೊಲೆ ಮಾಡಿದಾನ ಒಬ್ಬನಲ್ಲ, ಅವನಿಂದ ಯಾರ್ಯಾರು ಅದಾರ ಇದನ್ನ ಸುತ್ತ ತನಿಖೆ ಮಾಡಿ ಅವ್ರನ್ನೆಲ್ಲ ಅದನ್ನ ಮತ್ತೆ ಅವರಿಗೆ ಅಪರಾಧಿ ಅಂತ ಹೇಳ್ಯಾರ. ಇನ್ನು ಉಳಿದಂತವ್ರಿಗೆ ಎಲ್ಲರಿಗೆ ಗಲ್ ಶಿಕ್ಷೆ ಆಗ್ಬೇಕು. ಅದನ್ನ ಇನ್ನ ಬೇರೆ ಹಳ್ಳಿಗಳಾಗ ಮತ್ತೆ ಹಿಂಗ್ ಮಾಡ್ಬೇಕಾದ್ರೆ ಭಯ ಬರ್ಬೇಕಂದ್ರೆ ಇವಾಗ ಏನು ಹಡಪಾದು ಸರಿಯಾದ ಶಿಕ್ಷೆ ಆಗ್ಬೇಕು. ಬಟ್ ಅವನಿಂದ ಯಾರನ್ನ ಇದನ್ನ ಮಾಡಂತ ಹೇಳಿ ಮತ್ತು ಏನೇನೋ ಮಾಡ್ಯಾರ ಅಂದ್ರೆ ಅವ್ರನ್ನ ಕೂಡ ಇದನ್ನ ಸುತ್ತ ತನಿಖೆ ಮಾಡಿ ಮತ್ತೆ ಸಂಬಂಧಪಟ್ಟವ್ರು ಯಾರನ್ನ ಇದಕ್ಕೆ ಕೊಲೆ ಪ್ರಕರಣಕ್ಕೆ ಏನನ್ನ ಶಿಕ್ಷೆ ಆಗ್ಬೇಕಂತ ನಮ್ಮ ಉದ್ದೇಶ. ಮತ್ತು ನಾವು ನಿನ್ನೆ ಕೂಡ ಹೋಗಿ ಎಲ್ಲರೂ ಬಂದಾರ, ಸಂಬಂಧಪಟ್ಟ ಅಧಿಕಾರಿಗಳು ಬಟ್ ಎಲ್ಲರೂ ಬಂದಿದಾರ. ಆ ಊರಾಗ ಸಂಗ್ನಾಳ್ ಗ್ರಾಮದಾಗ ಯಾವ್ಯಾವ ತೊಂದರೆ ಇಲ್ಲ. ನಮ್ಮವ್ರು ಹೇಳಿದ ಮಾತು ಮಾದಿಗರು ಅಲ್ಲಿ ಇಲ್ಲಪ್ಪ, ನಾವು ಸಂಗ್ನಾಳಾಗ ನಮ್ಮ ಎಲ್ಲಾ ಸಮುದಾಯದ ಜೊತೆಗೆ ನಾವು ಕರೆಕ್ಟ್ ಇದೀವಿ. ಬಟ್ ಇವ್ರು ಪಕ್ಕದೂರನು
ನಮ್ಮೂರ ಕಟಿಂಗ್ ಶಾಪ್ ಇಟ್ಟು ಕೆಲವು ಅಂಗಡಿಗಳು ಅದಾವಂತ ಎಲ್ಲ ಏಕ ಮಾಡ್ತಾರಂತೆ. ಆ ಊರಾಗ ಪಾಪ ಎಲ್ಲ ಸಮುದಾಯದವ್ರು ಎಲ್ಲ ಗುಡಿಗಳಾಗ ಓದ್ತಿದಾರ, ಹೋಟ್ಲಾಗ ಓದ್ತಿದಾರ. ಆ ಊರ್ದು ಏನು ಸಮಸ್ಯೆ ಇಲ್ಲ. ಯಾರು ಸಂಘ ಎಲ್ಲ ಗ್ರಾಮದವ್ರು ಬಹಳ ನಮ್ಮವ್ರು ಮಾದಿಗರು ಮತ್ತು ಎಲ್ಲಾ ಸಮುದಾಯದವರು ಜೊತೆಗೆ ಇದಾರ. ಬಟ್ ಇವ ಪಕ್ಕದ ಊರ್ಲಿಂದ ಬಂದು ಅಂಗಡಿ ಇಟ್ಟು ಇವ್ರು ಉದ್ದೇಶಪೂರ್ವಕ ಮಾಡ್ಯಾನಂತ ನಮಗೆ ಅನಿಸ್ತೈತಿ. ನಾವು ಮತ್ತು ಅವ ಆ ತಾಯಿ, ಆ ಹುಡುಗನ ತಾಯಿ ಇವತ್ತು ನಿನ್ನೆ ಹೋಗಿವಿ, ಕೊಳ್ಳು ಕಿತ್ತಿ ಬರ್ತೈತೆ. ಆಯಮ್ಮನ ನೋಡಿದ್ರೆ ಸಂಕಟ, ಮಗನ ಕಳ್ಕೊಂಡ ಸಂಕಟ. ಅದಕ್ಕೆ ಆಯಮ್ಮಗ ಆ ಮಂಚಂದ ಯಾರೇ ಇರೋಲ್ರಾಗ ಅವ್ರಿಗೆ ನೌಕರಿ ಕೊಡಬೇಕು ಮತ್ತು ಅವರು ಮೃತಪಟ್ಟ ಮನೆಗೆ ಅವ್ರಿಗೆ ಅವ್ರ ಅಣ್ಣ ತಮ್ಮಳಿಗೆ ಯಾರಿಗೆ ನೌಕರಿ ಕೊಡಬೇಕು ಮತ್ತು ಇದಕ್ಕೆ ಸರ್ಕಾರದಿಂದ ಪರಿಹಾರ ಅಂತ ಬರೋದನ್ನು ಅದನ್ನು ಇಮ್ಮಿಡಿಯೇಟ್ಲಿ ಬರ್ಬೇಕಂತ ನಾವು ಸರ್ಕಾರ ನಾವು ಮನವಿ ಮಾಡ್ಕೊಂತಿದ್ದೀವಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಬಹಳಷ್ಟು ನಾವು ಏನು ಹೇಳೋದು ಬೇಕಾಗಿಲ್ಲ. ರಾಜ್ಯಾಧ್ಯಕ್ಷರು ನರಸಪ್ಪ ದಂಡವರು ಬಹಳ ಅಲ್ಲಿ ಸಂಘ ಗ್ರಾಮಕ್ಕೆ ಭೇಟಿ ಕೊಟ್ಟು ಬಹಳ ಚಂದ ಮಾತಾಡಿದಾರ. ಎಲ್ಲ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡ್ಕೊಂಡಾರ. ಅದನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಪರಿಹಾರ ಎಲ್ಲ ಏನು ಸರ್ಕಾರದಿಂದ ಪರಿಹಾರ ಬರ್ತೈತೆ ಅದನ್ನ ಇಮ್ಮಿಡಿಯೇಟ್ಲಿ ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತಿದ್ದೀರಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಮಾದಿಗ, ಜೈ ಜೈ ಮಾದಿಗ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.